ಅಣ್ಣ ನಮಸ್ಕಾರ, ಅಕ್ಕ ನಮಸ್ಕಾರ, ಹಕ್ಕು ಪಡ್ಬೇಡ. ನಮಸ್ಕಾರ ಆಂಟಿ, ನಮಸ್ಕಾರ. ಇಲ್ಲ ಹಕ್ಕು ಬಿಡಲ್ಲ, ಏನು ಬಿಡಲ್ಲ. ಬಡವ್ರ ಮಕ್ಕಳೇ ಬೆಳಿಬೇಕು ಅಂತ ಏನಿದೆ, ಬಡವ್ರ ಆಂಟಿಗಳು ಬೆಳಿಬೇಕು. ನೀನ್ ತೋರ್ಸಕ ನಿನ್ ಟ್ಯಾಲೆಂಟ್ ಯಾರು ನೋಡಿಲ್ಲ ಅಂದ್ರೆ ನಾನ್ ನೋಡ್ತೀನಿ. ಹವಾ ಹವಾ ನೇ ಹವಾ ಖುಷಬು ಲುಟಾಗೆ ಕಹಾ ಖಲಿ ಅಹಲಿ ಜೈ ಗೋಲ್ ಬತಾ ದೆ. ಏನಕ್ಕ ಇಷ್ಟು ರೊಚ್ಚಿಗೆದ್ದಿದ್ಯಾ? ಡ್ಯಾನ್ಸು ನೀನೇ ಮಾಡ್ತಿದ್ಯಾ, ಹಾಡು ನೀನೇ ಹಾಡ್ತಿದ್ಯಾ, ಯಾಕೆ? 2 ತಿಂಗಳಿಂದ ಬಂದಿಲ್ದಿರೋ ಗೃಹಲಕ್ಷ್ಮಿ ಹಣ ಒಂದೇ ಸಮ ಇದೇ ತಿಂಗಳಿಗೆ ಬಂತಾ? ಹಬ್ಬಿ ಮುಸ್ಕಾ ಬತಾ ದೆ, ಜರಾ ಮುಸ್ಕಾ ಬತಾ ದೆ. ಅದೇನಾರ ಅನ್ಕೊಳಕ್ಕ, ನಿನ್ ಡ್ಯಾನ್ಸು ನಿನ್ ಹಾಡು ಒಂದ್ ಕಡೆ ಅಂದ್ರೆ ನಿನ್ ಹಿಂದೆ ನಿಂತ್ಕೊಂಡಿ ಆ ಆಂಟಿ ತುಬುಕ್ ಅಂತ BGM ಕೊಡ್ತಿದೆ ನೋಡು, ಅವ್ರ ಇನ್ನೊಂದ್ ಕಡೆ ಏನ್ BGM ಕೊಡ್ತಿದ್ಯಕ್ಕ. ಒಂದು ಮಟ್ಟಕ್ಕೆ ನಿಮ್ BGM ನೋಡ್ಕೊಂಡಿ ಆ ಅನಿರುದ್ಧ್ ನಾಟ್ಯ ಪಡ್ಕೊಂಡ್ ನಿಮ್ ಹತ್ರ ಅವನ್ ಟ್ಯೂಷನ್ ತಗೋತಾನೆ. ಕಟ್ ಏನ್ರಿ ಮೇಡಮ್, ನಾಗಿನಿ ಸೀರಿಯಲ್ ಆಡಿಷನ್ ನಡೀತಿರೋದು, ನೀವ್ ನೋಡಿದ್ರೆ ಮೈಕಲ್ ಜಾಕ್ಸನ್ ಲೆವೆಲ್ ಸ್ಟೆಪ್ ಹಾಕ್ತಿದಿರಲ್ಲ, ಸ್ಟೆಪ್ ಚೇಂಜ್ ಮಾಡಿ ಸ್ವಲ್ಪ. ಆಕ್ಷನ್. ಕಟ್ ಕಿಪಿ ಕೀರ್ತಿ ಅವ್ರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಏನೋ ಒಂದು ಮಿಸ್ ಆಗ್ತಿದೆ. ಇನ್ನು ನೀವ್ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೀರಾ, ಆದ್ರೆ ನಮ್ ಹಾಡೇ ಸೂಟ್ ಆಗ್ತಿಲ್ಲ ಅನ್ಸುತ್ತೆ. ರಾಜು, ಹಾಡ್ ಚೇಂಜ್ ಮಾಡು. ಆಕ್ಷನ್. ಅಬ್ಬಬ್ಬಬ್ಬಬ್ಬಬ್ಬಾ, ಏನ್ ಡ್ಯಾನ್ಸ್ ಮಾಡ್ತೀರಾ ಮೇಡಮ್, ಏನ್ ಸ್ಟೆಪ್ ಹಾಕ್ತೀರಾ ಮೇಡಮ್. ಒಂದ್ ಕೆಲಸ ಮಾಡಿ, ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ಗೆ ಅಪ್ಲೈ ಮಾಡಿ. ಜಡ್ಜಸ್ ನಿಮ್ ಡ್ಯಾನ್ಸ್ ನ ನೋಡಿ ಕಿಡ್ನಿಯಲ್ಲಿ ಹಾರ್ಟ್ ಅಟ್ಯಾಕ್ ತರಿಸ್ಕೋತಾರೆ. ಅಮೆರಿಕ ಕೇಳ್ತಿತ್ತು ಯಾರ್ ನೀನು ಅಂತ, ಈಗ ನಾವ್ ಕೇಳ್ತೀವಿ ನೀನ್ ಯಾರೋ ಅಂತ. ಹುಳ ಬರೀ ತರಕಾರಿಯಲ್ಲೇ ಇರಬೇಕು ಅಂತ ಏನಿಲ್ಲ, ಈ ತರದ ತಿಗ್ದಲ್ಲೂ ಇರುತ್ತೆ. ರಿಟರ್ನ್ ನಲ್ಲಿ ಬರ್ಕೊಂಡ್ ಇಟ್ಕೊಳ್ಳಿ ಬೇಕಾದ್ರೆ. ನಮ್ ಹುಡುಗರು ಮೈಂಡ್ ಸೆಟ್ ಐಡಿಯಾ ಯಾವ ಲೆವೆಲ್ಗೆ ಬೆಳೀತಿದೆ ಅಂದ್ರೆ, ಈಗೇನ್ ಸ್ವಲ್ಪ ದಿವಸ ಅಷ್ಟೇ ಮೂಗಲ್ ಬೀಡಿ ಇಟ್ಕೊಂಡು ತಿಗ್ದಿಂದ ಹೋಗೇ ಬಿಡ್ತಾರೆ. ದಯವಿಟ್ಟು ಈ ಸತ್ಯನ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಣ ಇಲ್ಲಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಮಾಡಿ ನಮ್ ತಲೆ ಕೆಡ್ಸಿದ್ದು ಸಾಕಾಗಿಲ್ಲ ಅಂತ ಅಲ್ಲಿ ಬಿಗ್ ಬಾಸ್ ಹೋಗಿ ಸುದೀಪ್ ಸರ್ ತಲೆ ಕೆಡ್ಸೋ ಪ್ಲಾನ್ ಅಲ್ಲಿ ಇದೆಯಾ ನೀನು? ನಂದು ಕನ್ಸಲ್ಲ, ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಎಲ್ಲ ನಮ್ಮ ಅಮುಕು ಬೆಳಗ್ಗೆ ಕುಡಿ ಓಡಿ ಪಲ್ಟಿ ಅನ್ಸುತ್ತೆ. ಏನೇನ್ ಮಾತಾಡ್ತಿದೀಯಪ್ಪ? ಬಿಗ್ ಬಾಸ್ ಹೋಗೋದು ನನ್ನ ಡ್ರೀಮ್ ಅಲ್ಲ, ನನ್ನ ಕನಸು. ಸೊ ಬಿಗ್ ಬಾಸ್ ಯಾಕೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಬಿಗ್ ಬಾಸ್ಗೆ ನಾನೇನಕ್ಕೆ ಹೋಗ್ಬೇಕಂದ್ರೆ, ನನ್ನ ಒಂದು ಏನ್ ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಅಲ್ಲೇನಯ್ಯ, ಬಿಗ್ ಬಾಸ್ ಏನ್ ತಿಕ್ ಹೋಗ್ಬೇಕು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟಿ ಅಲ್ಲಿ ಹೋಗಿ ನಾನು ಸ್ಟೇಜ್ ಮೇಲೆ ತೋರಿಸ್ತೀನಿ ಅಂತಿದ್ಯಲ್ಲ, ಏನ್ ಹೇಳ್ಬೇಕು ಅಂತ ಇದೆಯಪ್ಪ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ರೆ ಓಕೆ. ಇದೇ ತಿಕ್ಲಾಟಗಳು ಬಿಗ್ ಬಾಸ್ ಅಲ್ಲಿ ಹೋಗ್ಬಿಟ್ಟೇನಾರ ಸುದೀಪ್ ಸರ್ ಮುಂದೆ ಮಾಡಿದ್ರೆ ಅವರು ಗಾಡ್ ಡ್ಯಾಮೆಟ್ ಅಂದ ತಕ್ಷಣ ಈ ಕಡೆ ಆ ಕಡೆ ನೋಡ್ದನೆ ಕೈಯಲ್ಲಿ ಮಾಡೋ ಸ್ಟೆಪ್ಪು, ಬಾಯಲ್ಲಿ ಹೇಳೋ ಅಮುಕು ಡುಮುಕು ಎಲ್ಲಾ ಮುಚ್ಕೊಂಡಿ ಆ ಸೋಫಾ ಸೈಡ್ ಅಲ್ಲಿ ಹೋಗಿ ತೆಪ್ಪು ಕುತ್ಕೋತೀಯ. ಜೋಕ್ಸ್ ಅಪಾರ್ಟ್ ಗೈಸ್, ಹೆಂಗೆ ನಮ್ಮ ಅಮುಕ ಹೇಳಿದ್ರು ಬಿಗ್ ಬಾಸ್ ಹೋಗೋದು ನನ್ನ ಕನಸಲ್ಲ, ನನ್ನ ಡ್ರೀಮು ಅಂತ. ಆದ್ರೆ ಬಿಗ್ ಬಾಸ್ ಆಡಿಷನ್ ಅಪ್ಲೈ ಮಾಡೋ ಮುಂಚೆ ನೀವು 4 ಜನರ ಮುಂದೆ ನಿಂತ್ಕೊಂಡು ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದಾ, ನೀವು ಅವರಿಗೆ ನಗಾಡಿಸ್ಬೋದಾ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಆಮೇಲೆ ಆಡಿಷನ್ ಅಪ್ಲೈ ಮಾಡಿ. ಯಾಕಂದ್ರೆ ಅಲ್ಲಿ ಹೋಗಿ ಸೈಕ್ ಆಗೋದು ಬೇಡ. ಯಾಕೆ ಅಲ್ಲಿ ಹೋಗಿ ಎಲ್ಲರ ಮುಂದೆ ಸೈಕ್ ಆಗ್ಬೇಕು ಅಲ್ವಾ? ಅದಕ್ಕೋಸ್ಕರ ಥಿಂಕ್ ಬಿಫೋರ್ ಅಪ್ಲೈಂಗ್ ಟು ದ ಆಡಿಷನ್ ಅಂಡ್ ಫಾಲೋ. ಈಗ 1,500 ಫಾಲೋವರ್ಸ್ ರೀ, ಫಾಲೋ ಮಾಡ್ರಿ. ರೆಡವು ಮಸ್ತು 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 ವಿಕ್ಕಿ ಅಂದ್ರೆ ಮಸ್ತು ಮಸ್ತು ವಿಕ್ಕಿ ಬೆಳಗ್ಗೆ ಸೊಪ್ಪು ಹೊಡ್ಕೊಂಡು ಆಗಿದನ್ ಸುಸ್ತು. ಡುಂಪಾ ಪಾ ಡುಂಪಾ 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 ಪಾ ಪಾ. ಓ ಗಾಂಜಾ ವಿಕ್ಕಿ ಅಂದ್ರೆ ಮಸ್ತು, ವಿಕ್ಕಿ ಅಂದ್ರೆ ಮಾಸ್, ವಿಕ್ಕಿ ಅಂದ್ರೆ ಫುಲ್ ಬ್ಲಾಸ್ಟ್. ಡುಂಪಾ ಪಾ ಡುಂಪಾ 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 ಪಾ ಡುಂಪಾ ಡುಂಪಾ. ಅದೇನ್ ಮಾತಾಡ್ತೀಯೋ, ಅದೇನ್ ಹೇಳ್ತೀಯೋ ಆ ದೇವ್ರಿಗೆ ಗೊತ್ತು. ಆ ದೇವ್ರು ಒಂದೊಂದ್ಸತಿ ಯೋಚನೆ ಮಾಡ್ತಾರೆ ಅನ್ಸುತ್ತೆ, ಎಲ್ಲಾ ಮಕ್ಕಳಂಗೆ ಇವನ್ಗೂ 9 ತಿಂಗಳಿಗೆ ಹುಟ್ಟಿಸ್ಬೇಕಿತ್ತು, 6 ತಿಂಗಳಿಗೆ ಹುಟ್ಟಿಸ್ಬಿಟ್ಟು ಒಳ್ಳೆ ಡಿಫಾಲ್ಟ್ ಪೀಸ್ ಮಾಡ್ಬಿಟ್ನಲ್ಲ ನಾನು ಅಂತ. ನೋಡ್ಬಿಟ್ಟು ನಗಾಡಿ ಸಾಕಾಯ್ತು. ಈಗ ಫಾಲೋ ಮಾಡ್ರಿ ರೇಡವು. ಈ ತಿಂಗಳಷ್ಟರಲ್ಲಿ 2,000 ಫಾಲೋವರ್ಸ್ ರೀಚ್ ಆಗೋಣ ಅಷ್ಟೇ. ಏನೋ ಮಚ್ಚ ನಿನ್ ಜಾಸ್ತಿ ಆಯ್ತಂತೆ. ನಮ್ದು ಜಾಸ್ತಿ ಆಯ್ತು ಇಲ್ವೋ ಗೊತ್ತಿಲ್ಲ ಗಂಗಕ್ಕ, ಆದ್ರೆ ನಿಮ್ಮ ಮೇಕಪ್ ಮಾತ್ರ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಮುಗ್ದಿಂದ ಸುರಿತಿರೋ ಬೇವರೆಲ್ಲ ಎದ್ದು ಕಾಣಿಸ್ತಿದೆ ಮಾತ್ರ.
ನನಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದ್ರ ಭಾವನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅರ್ಥ ಮಾಡಿಸಿ, ನಾನು ಪ್ರೀತಿಸಿ. ಅದೇ ನಾನ್ ಮಾಡಿದ್ದು ತಪ್ಪು. ಪ್ರೀತಿ ಅಂತ ತಲೆ ಮೇಲೆ ಕುರ್ಸ್ಕೊಂಡಿ ಫೋನ್ ಕೊಡಿಸಿ ಕರೆನ್ಸಿ ಹಾಕ್ಸಿದ್ದೆ ಆಯ್ತು. ಮಂಗಳವಾರ ಸೋಮವಾರ ಏನು ನೋಡ್ತಿಲ್ಲ, ದಿಸಾ ಮೋಟಿವೇಶನ್ ಮೂದೇವಿ ತರ ತಲೆಗೆ ಶೂಟ್ ಹಾಕ್ತಾನೆ ಇದೆಯಾ. ಸಾಯ ನಿನ್ನ ಡ್ಯಾನ್ಸ್ ನೋಡಿ ನಾನು ಸಾಯ, ಭಯ ನಿನ್ನ ಮೇಕಪ್ ನೋಡಿ ಆಯ್ತು ನನಗ್ ಭಯ, ಮಾಯಾ ಇನ್ಸ್ಟಾಗ್ರಾಮ್ ಇಂದ ಆಗು ನೀನು ಮಾಯಾ, ಹಿಂಗೋ ಅಕೌಂಟ್ ಡಿಲೀಟ್ ಮಾಡಿ ಹೋಗಯ್ಯ. ನಮ್ಮ ಅಣ್ಣ ಈಗ ಒಂದು ಸಖತ್ತಾಗಿರೋ ಮ್ಯಾಜಿಕ್ ತೋರಿಸ್ತಾನೆ, ನೋಡ್ಕೊಂಡ್ ಬನ್ನಿ. ಕಣ್ಣಿಂದ ನಂಬಕ್ ಆಗ್ಬಾರ್ದು, ಹಿಂದೆಯಿಂದ ಹೇರಕ್ ಆಗ್ಬಾರ್ದು, ಆ ತರ ಇದೆ ಮ್ಯಾಜಿಕ್ ಮಾತ್ರ. ಲೇ ಅಣ್ಣ, ನಮಗ್ ಏನ್ ಅನ್ಕೊಂಡಿದ್ಯಾ ಕಣಣ? ನಾವ್ ಬಡವರಾಗಿರ್ಬೋದು, ಆದ್ರೆ ಬೋಳಿ ನನ್ ಮಕ್ಕಳಲ್ಲ ಕಣಣ. ಅಲ್ಲೇ ಮ್ಯಾಜಿಕ್ ತೋರ್ಸಕ್ ಹೋಗಿ ಬಾಯಿ ಒಳಗ್ ಚಕ್ಲಿ ಹೆಂಗ್ ತುರುಗ್ದೆ ಅಂದ್ರೆ ನಾಳೆ ನ್ಯೂಸ್ ಹೆಡ್ಲೈನ್ ಅಲ್ಲಿ ನೀನ್ ಬರದಂತೂ ಪಕ್ಕ. ಚಕಲಿ ಗಂಟ್ಲಲ್ಲಿ ಸಿಗಾಕ್ಸ್ಕೊಂಡಿದ್ದ ಕಾರಣ ವೈಟ್ ಫೇಮಸ್ ಮಜಿಷಿಯನ್ ಆಯ್ತು ಮರಣ. ರೀಲ್ ಮಾಡಿದ್ದು ರೂಮಲ್ಲಿ, ಡೈರೆಕ್ಟ್ ಟಿಗಿಟ್ಟು ಸ್ಮಶಾನ. ಹಾಯ್ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಕೆಪ್ರಿ ನನ್ ಮಕ್ಕಳು ಸಂಘದಲ್ಲಿ ಹೊಸ ಸ್ಪರ್ಧೆ ಆಡ್ ಆಗಿದ್ದಾರೆ. ಇವರು ಅಕ್ಕ ಅವರ ತಮ್ಮ ಎ ಅಂತ. ಹೇಳಕ್ ಅಸಹ್ಯ ಆಗ್ತಿದೆ ಮಾರಯ್ಯ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪೆಟ್ರೋಲ್ ಬಂಕ್, ಅದ್ರಲ್ಲೇ ಡೈಲಿ ನನಗೆ ಗಾಡಿಗೆ ಪೆಟ್ರೋಲ್ ಆಗ್ತದೆ. ಓಹೋ ಗೊತ್ತಾಯ್ತು ಬಿಡೋಣ. ಎಲ್ಲೋ ಆ ಪೆಟ್ರೋಲ್ ಬಂಕ್ ಅವನು ಗನ್ನು ನಿನ್ ಗಾಡಿ ಟ್ಯಾಂಕ್ ಒಳಗ್ ಹಾಕದ್ ಬಿಟ್ಟು ನಿನ್ ಹೋಲ್ ಒಳಗ್ ಹಾಕ್ಬಿಟ್ಟಿದ್ದಾನೆ. ಅದಕ್ಕೆ ಈ ತರ ಸೌಂಡ್ ಗಳು ತೆಗಿತಿದ್ಯಾ.